ಸಂಧಿವಾತ. ಈ ತೊಂದರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆಯ್ದ ಯೋಗದ ಭಾಗಗಳನ್ನು ಅಭ್ಯಾಸ ಮಾಡುತ್ತಿದ್ದೀರಿ. ಮೊದಲನೇದಾಗಿ ಹ್ಯಾಂಡ್ಸ್ ಇನ್ ಅಂಡ್ ಔಟ್ ಬ್ರೀತಿಂಗ್. ಕೈಗಳನ್ನು ಮುಂದೆ ತನ್ನಿ, ಹಸ್ತಗಳು ಸೇರಿರಬೇಕು. 90 ಡಿಗ್ರಿ ನೇರವಾಗಿ ಹಾರಿಜಾಂಟಲ್ ಪೊಸಿಷನ್ನಲ್ಲಿ ಕೈಗಳನ್ನು ಇರಿಸಿ. ಉಸಿರನ್ನು ಹೊರಗಡೆ ಬಿಡಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನು ಹಿಂದೆ ತನ್ನಿ. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ಕೈಗಳನ್ನು ಮುಂದೆ ತನ್ನಿ. ಇನ್ಹೇಲ್ ಅಂಡ್ ಬ್ಯಾಕ್, ಸ್ಲೋಲಿ ಎಕ್ಸೇಲ್ ಅಂಡ್ ಫ್ರಂಟ್. ಇದಕ್ಕೆ ಯಾವುದೇ ರೀತಿ ನಿಬಂಧನೆ ಇಲ್ಲ. ಅಭ್ಯಾಸವನ್ನು 10 ಬಾರಿ ಅಭ್ಯಾಸ ಮಾಡಬೇಕು. ಉಸಿರನ್ನು ತೆಗೆದುಕೊಳ್ಳುವಾಗ ಕೈಗಳನ್ನು ಹಿಂದೆ ತರಬೇಕು, ಬಿಡುವಾಗ ಕೈಗಳನ್ನು ಮುಂದೆ ತರಬೇಕು. ಅಂದಲ್ಲಿ ಇತ್ತೀಚೆಗೆ ಬೈಪಾಸ್ ಆಗಿರ್ತಕ್ಕಂಥವ್ರು ಇರ್ಬೋದು, ಅಥವಾ ಅಬ್ಡಮಿನಲ್ ಸರ್ಜರಿ ಆಗಿರ್ತಕ್ಕಂಥವ್ರು, ಮತ್ತು ಬೆನ್ನಿನ ಸರ್ಜರಿ ಆಗಿರ್ತಕ್ಕಂಥವ್ರು ಸಹ ಈ ಅಭ್ಯಾಸವನ್ನು ಮಾಡ್ಬೋದು. ಯಾವುದೇ ರೀತಿ ನಿಬಂಧನೆ ಇಲ್ಲ. ಗರ್ಭಿಣಿ ಸ್ತ್ರೀಯರಿಗೂ ಸಹ ಉತ್ತಮವಾದದ್ದು. ಜಾಯಿಂಟ್ಸ್ಗಳ ಪೇಯ್ನು ಯಾರಿರುತ್ತೋ ಎಲ್ಲರೂ ಸಹ ಈ ಅಭ್ಯಾಸವನ್ನು ಮಾಡ್ಬೋದು. ಇಲ್ಲಿ ಆಮ್ಲಜನಕದ ಪೂರೈಕೆಯಿಂದಾಗಿ ಉಂಟಾಗ್ತಕ್ಕಂಥ ತೊಂದರೆಗಳು ದೂರವಾಗ್ತವೆ. ನಾವು ಒಮ್ಮೆ ಉಸಿರನ್ನು ತೆಗೆದುಕೊಂಡಾಗ ಸುಮಾರು 7 ಲೀಟರ್ನಷ್ಟು ಉಸಿರನ್ನು ತೆಗೆದುಕೊಳ್ಬೇಕು. ಅದರ ಸಾಧಾರಣ ವ್ಯಕ್ತಿ, ಅಂದರೆ ಯೋಗ ಅಭ್ಯಾಸ ಮಾಡದೇ ಇರ್ತಕ್ಕಂಥ ವ್ಯಕ್ತಿ 4 ರಿಂದ 5 ಅಥವಾ 5 ರಿಂದ 6 ಲೀಟರ್ನಷ್ಟು ಮಾತ್ರ ಉಸಿರನ್ನು ತೆಗೆದುಕೊಳ್ತಕ್ಕಂಥದ್ದು. 5 ಅದು ಹೆಚ್ಚಿನ ಒಂದು ಪ್ರಮಾಣ ಬಂದಿರತಕ್ಕಂಥದ್ದು. ಹಾಗಾಗಿ ಆ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು. ಶ್ವಾಸಕೋಶದಲ್ಲಿ ಇರ್ತಕ್ಕಂಥ ಸುಮಾರು 6 ಕೋಟಿ ಕೋಶಗಳನ್ನು ಜಾಗೃತಿಗೊಳಿಸುವಲ್ಲಿ, ಅಂದರೆ ಆಕ್ಟಿವೇಶನ್ಗೆ ತರುವಲ್ಲಿ ಈ ಉಸಿರಾಟದ ಹಂತಗಳು ಸಹಕಾರಿಯಾಗ್ತವೆ. ಉಸಿರನ್ನು ಹೊರಗಡೆ ಬಿಡುತ್ತಾ ಕೈಗಳನ್ನು ಮುಂದೆ ತನ್ನಿ, ಹಾಗೆ ಕೆಳಭಾಗಕ್ಕೆ ತನ್ನಿ, ವಿಶ್ರಾಂತಿಯನ್ನು ಕೊಡಿ. ಈಗ ರುಷ್ಟೋಲಿತ ವೃಕ್ಷಾಸನ. ಕಾಲುಗಳನ್ನು 1 ಅಡಿ ದೂರಕ್ಕೆ ತನ್ನಿ, ಕಾಲುಗಳನ್ನು ದೂರ ತನ್ನಿ. ಕೈಗಳನ್ನು ನಿಧಾನವಾಗಿ ತಲೆಯ ಮೇಲ್ಭಾಗಕ್ಕೆ ತನ್ನಿ. ಹಸ್ತಗಳನ್ನು ಸೇರಿಸಿ ಕೈ ಬೆರಳುಗಳನ್ನು ಇಂಟರ್ಲಾಕ್ ಮಾಡಬೇಕು. ಕೈಗಳನ್ನು ತಿರುಗಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಿಮ್ಮಡಿಗಳನ್ನು ಮೇಲೆ ತರಬೇಕು. ದೀರ್ಘ ಉಸಿರಾಟ, ನಗುಮುಖದೊಂದಿಗೆ ಆಸನ ಅಭ್ಯಾಸ ಇರಬೇಕು. ಮಂಡಿಗಳ ಬಿಗಿ ಇರಬೇಕು. ದೀರ್ಘ ಉಸಿರಾಟ. ಹರಡಿನ ಭಾಗ, ಭುಜದ ಭಾಗ, ಮೊಣಕಟ್ಟಿನ ಭಾಗ, ಕೈ ಬೆರಳುಗಳ ಭಾಗ, ಈ ಭಾಗಗಳಿಗೆ ವಿಶೇಷದ ವ್ಯಾಯಾಮ ಆವೃತ್ತವಾಗುತ್ತದೆ. ಹಾಗಾಗಿ ಸಂಧಿವಾತಕ್ಕೆ ವಿಶೇಷವಾದಂಥ ಅಭ್ಯಾಸ. ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಸಹ ಈ ಅಭ್ಯಾಸ ಸಹಕರಿಸುತ್ತದೆ. ಉಸಿರನ್ನು ಹೊರಗಡೆ ಬಿಡುತ್ತೆ. ನಿಧಾನವಾಗಿ ಕೈಗಳನ್ನು ತಿರುಗಿಸಿ, ಹಿಮ್ಮಡಿಗಳನ್ನು ನೆಲಕ್ಕೆ ಅಳವಡಿಸಿ, ಕೈಗಳನ್ನು ನಿಧಾನವಾಗಿ ಕೆಳಭಾಗಕ್ಕೆ ತನ್ನಿ. ತಾಡಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಿ. ಮುಂದಿನ ಆಸನ ಕಟಿಯಾಸನ. ಕಾಲುಗಳನ್ನು 1 ಅಡಿ ದೂರದಲ್ಲಿ ತನ್ನಿ. ಕೈಗಳನ್ನು ನಿಧಾನವಾಗಿ ಮೇಲ್ಭಾಗಕ್ಕೆ ತರಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಗಳನ್ನು ತಲೆಯ ಮೇಲ್ಭಾಗಕ್ಕೆ ತನ್ನಿ. ಹಸ್ತಗಳನ್ನು ಸೇರಿಸಿ ಕೈ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ತಿರುಗಿಸಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಸೊಂಟವನ್ನು ಎಡಭಾಗಕ್ಕೆ ಬಾಗಿಸಿ. ಹಿಮ್ಮಡಿಗಳನ್ನು ಮೇಲೆ ತರಬಾರ್ದು, ಎಡಗಡೆ ಬೆಂಡ್ ಆಗಬೇಕು. ಹಿಮ್ಮಡಿ ನೆಲಕ್ಕಿರಲಿ, ಪೂರ್ತಿಯಾಗಿ ನೆಲಕ್ಕೆ ಇರಬೇಕು. ಹಿಮ್ಮಡಿ ಮೇಲೆ ತರಬಾರ್ದು. ದೀರ್ಘ ಉಸಿರಾಟ 60 ಸೆಕೆಂಡುಗಳು ದೀರ್ಘವಾಗಿ ಉಸಿರಾಡಬೇಕು. ಈ ಆಸನದ ಅಭ್ಯಾಸದಿಂದ ಶ್ವಾಸಕೋಶದ ಪಾರ್ಶ್ವಗೋಡೆಗಳು ವಿಶೇಷ ವ್ಯಾಯಾಮವನ್ನು ಪಡೆಯುತ್ತವೆ. ಆಮ್ಲಜನಕದ ಪ್ರಮಾಣ ವಿಶೇಷವಾಗಿ ದೊರೆಯುವುದರಿಂದ ಎಲ್ಲ ಜಾಯಿಂಟ್ಸ್ಗಳಿಗೂ ವಿಶೇಷ ಪ್ರಯೋಜನ ಈ ಆಸನದಿಂದ ದೊರೆಯುತ್ತದೆ. ಈ ಆಸನದಲ್ಲಿ ಮುಖ್ಯವಾಗಿ ಗಮನವಹಿಸಬೇಕಾದಂಥ ಮುಖ್ಯವಾದಂಥ ಅಂಶ ಅಂದರೆ ದೇಹದ ತೂಕವನ್ನು ಎಡಗಾಲಿನ ಮೇಲೆ ತರಬಾರ್ದು, 2 ಕಾಲಿನ ಮೇಲೆ ಸಮ ಹಂತದಲ್ಲಿ ತರಬೇಕು. ಅಂದಲ್ಲಿ ನಾವು ಬಲಗಾಲನ್ನು ಮಡಚಿ ಅಭ್ಯಾಸ ಮಾಡಬಾರ್ದು. ಬಹಳ ಮುಖ್ಯವಾದಂಥ ಎಚ್ಚರಿಕೆ. ಉಸಿರನ್ನು ಹೊರಗಡೆ ಬಿಡುತ್ತಾ ನಿಧಾನವಾಗಿ ನೇರ ಬನ್ನಿ. ಕೈಗಳನ್ನು ತಿರುಗಿಸಿ ಹಾಗೆ ಕೈಗಳನ್ನು ಕೆಳಭಾಗಕ್ಕೆ ತನ್ನಿ. ತಾಡಾಸನಕ್ಕೆ ಬಂದು ವಿಶ್ರಾಂತಿಯನ್ನು ಕೊಡಿ. ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿಯನ್ನು ಕೊಡಿ.